ಪ್ರಿಯ ವೀಕ್ಷಕರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ವಯಂ ಪ್ರೇರಣೆಯಿಂದ ಶ್ರೇಷ್ಠ ಬಿಲ್ಲುಗಾರನಾದ ಏಕಲವ್ಯನ ಉದಾಹರಣೆಯ ಮೂಲಕ ಸ್ವಯಂ ಪ್ರೇರಣೆ ಜೀವನದಲ್ಲಾಗಲಿ ಅಥವಾ ವೃತ್ತಿಯಲ್ಲಾಗಲಿ ಯಶಸ್ಸು ಗಳಿಸಲು ಉತ್ತಮ ಮಾರ್ಗ ಎಂಬ ಅಂಶವನ್ನು ತಿಳಿಯಲು ಪ್ರಯತ್ನಿಸೋಣ. ಏಕಲವ್ಯನು ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಒಂದು ಪ್ರಮುಖ ಪಾತ್ರ. ಮಹಾಭಾರತದ ಅತಿರಥ ಮಹಾರಥಿಗಳಲ್ಲಿ ಒಬ್ಬ. ವಾಲ್ಮೀಕಿ ಕುಲದ ಯೋಧನಾಗಿ ಅತ್ಯುತ್ತಮ ಬಿಲ್ಲುಗಾರ, ಶಬ್ದವೇದಿಯ ಪರಿಣಿತ ಮತ್ತು ಮಹಾಪರಾಕ್ರಮಿ ಎಂದು ಖ್ಯಾತಿಯನ್ನ ಪಡೆದಿದ್ದಾನೆ. ದ್ರೋಣಾಚಾರ್ಯರಿಂದ ಬಿಲ್ಲು ವಿದ್ಯೆಯನ್ನು ಕಲಿಯಲು ಅವಕಾಶವಿಲ್ಲದೆ ಸ್ವಯಂ ಪ್ರೇರಣೆಯಿಂದ ತನ್ನದೇ ಶ್ರಮ ಮತ್ತು ಧ್ಯಾನದಿಂದ ಅತ್ಯುತ್ತಮ ಬಿಲ್ಲುಗಾರನಾದನು. ಅರ್ಜುನನಷ್ಟೇ ಕೌಶಲ್ಯವನ್ನು ಹೊಂದಿದ್ದ ಪರಾಕ್ರಮಿಯಾದನು. ಸ್ವಯಂ ಪ್ರೇರಣೆ, ಸೆಲ್ಫ್ ಮೋಟಿವೇಶನ್ ಅಂದರೆ ನಮ್ಮನ್ನು ನಾವೇ ಉತ್ತೇಜಿಸಿಕೊಳ್ಳುವುದರ ಮೂಲಕ ಅತ್ಯುತ್ತಮ ಜೀವನ ಶೈಲಿಯನ್ನು ನಮ್ಮದಾಗಿಸಿಕೊಳ್ಳುವುದು. ಏಕಲವ್ಯನು ಬಿಲ್ಲು ವಿದ್ಯೆಯನ್ನು ಕಲಿಯುವ ಆಸೆಯಿಂದ ದ್ರೋಣಾಚಾರ್ಯರ ಬಳಿಗೆ ಬಂದು ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸುವಂತೆ ಬೇಡಿಕೊಳ್ಳುತ್ತಾನೆ. ಆದರೆ 2 ಕಾರಣಗಳಿಂದ ದ್ರೋಣಾಚಾರ್ಯರು ಬಿಲ್ಲು ವಿದ್ಯೆಯನ್ನು ಕಲಿಸಲು ನಿರಾಕರಿಸುತ್ತಾರೆ. ಮೊದಲನೆಯದಾಗಿ, ದ್ರೋಣಾಚಾರ್ಯರು ರಾಜಕುಮಾರರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸುತ್ತಿದ್ದರಿಂದ ಬೇರೆಯವರಿಗೆ ವಿದ್ಯೆಯನ್ನು ಕಲಿಸಲು ಅವಕಾಶವಿರಲಿಲ್ಲ. ರಾಜಕುಮಾರರಿಗಿಂತ ಪರಿಣಿತರನ್ನು ತಯಾರು ಮಾಡಬಾರದೆಂಬ ನಿಯಮವೂ ಇತ್ತು. ಎರಡನೆಯದಾಗಿ, ಕ್ಷತ್ರಿಯದಲ್ಲದವರಿಗೆ ವಿದ್ಯೆಯನ್ನು ಕಲಿಸಲು ಇಚ್ಛಿಸದೆ ದ್ರೋಣಾಚಾರ್ಯರು ಏಕಲವ್ಯನಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸಲು ನಿರಾಕರಿಸಿದರು. ಜೊತೆಗೆ ತನ್ನ ನೆಚ್ಚಿನ ಶಿಷ್ಯನಾದ ಅರ್ಜುನನಿಗಿಂತಲೂ ಉತ್ತಮ ಬಿಲ್ಲುಗಾರನನ್ನು ತಯಾರು ಮಾಡಲು ದ್ರೋಣಾಚಾರ್ಯರು ಸಿದ್ಧವಿರಲಿಲ್ಲ. ಇದರಿಂದ ನಿರಾಶನಾಗದೆ ಏಕಲವ್ಯನು ದೂರದಲ್ಲಿ ನಿಂತು ದ್ರೋಣಾಚಾರ್ಯರು ಪಾಂಡವರಿಗೆ ಮತ್ತು ಕೌರವರಿಗೆ ಹೇಳಿಕೊಡುತ್ತಿದ್ದ ವಿದ್ಯೆಯನ್ನು ಮನನ ಮಾಡಿಕೊಂಡು ಕಾಡಿಗೆ ಮರಳಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಮಾಡಿ ಅವರೇ ತನ್ನ ಮಾನಸ ಗುರುವೆಂದು ನಂಬಿ ಬಿಲ್ಲು ವಿದ್ಯೆಯನ್ನು ಸ್ವಯಂ ಪ್ರೇರಣೆಯಿಂದ ಸಾಧಿಸಿ ಉತ್ತಮ ಬಿಲ್ಲುಗಾರನಾದನು. ತನ್ನ ಇಚ್ಛಾಶಕ್ತಿಯ ಬಲದಿಂದಲೇ ಏಕಲವ್ಯನು ಅರ್ಜುನನಿಗೆ ಸಮಾನವಾಗಿ ಕೌಶಲ್ಯವನ್ನು ಹೊಂದಿದನು. ಒಂದು ದಿನ ದ್ರೋಣಾಚಾರ್ಯರು ಅರ್ಜುನನ ಜೊತೆಗೂಡಿ ಕಾಡಿನ ವೀಕ್ಷಣೆಗೆ ಬಂದಾಗ ನಾಯಿಯೊಂದು ಬೊಗಳುತ್ತಾ ಬರುವುದು ಅರಿವಾಗುತ್ತದೆ. ಶಬ್ದವೇದಿ ವಿದ್ಯೆಯಲ್ಲಿ ಪಾರಂಗತನಾಗಿದ್ದ ಅರ್ಜುನನು ತಾನು ಬಾಣವನ್ನು ಪ್ರಯೋಗ ಮಾಡುವುದರೊಳಗೆ ನಾಯಿ ಬೊಗಳುವುದು ನಿಂತು ಹೋಗುತ್ತದೆ. ಆ ನಾಯಿಯ ಬಾಯಿ ತುಂಬ ಬಾಣಗಳು ತುಂಬಿರುತ್ತವೆ. ಅದನ್ನು ಕಂಡ ದ್ರೋಣಾಚಾರ್ಯರು ಯಾರಿರಬಹುದೆಂದು ಆಶ್ಚರ್ಯದಿಂದ ನೋಡುತ್ತಿರುವಾಗ ಏಕಲವ್ಯನು ಕಾಣಿಸಿಕೊಳ್ಳುತ್ತಾನೆ. ಏಕಲವ್ಯನು ಅಭ್ಯಾಸ ಮಾಡುತ್ತಿದ್ದಾಗ ನಾಯಿಯು ಬೊಗಳುತ್ತಿದ್ದು ತನ್ನ ಏಕಾಗ್ರತೆಗೆ ಭಂಗ ಬಂದಾಗ ಅದರ ಕಡೆಗೆ ನೋಡದೆ ಶಬ್ದ ಬಂದ ದಿಕ್ಕಿಗೆ ಬಾಣಗಳನ್ನು ಪ್ರಯೋಗಿಸಿ ನಾಯಿಯನ್ನು ಸುಮ್ಮನಾಗಿಸಿರುತ್ತಾನೆ. ಏಕಲವ್ಯನು ದ್ರೋಣಾಚಾರ್ಯರನ್ನು ಭೇಟಿ ಮಾಡಿದಾಗ ತಾನು ಅವರ ಶಿಷ್ಯನೆಂದು ಪರಿಚಯಿಸಿಕೊಳ್ಳುತ್ತಾನೆ. ಇದನ್ನು ಕಂಡ ಅರ್ಜುನನಿಗೆ ಶ್ರೇಷ್ಠ ಬಿಲ್ಲುಗಾರನಾಗಿ ತನ್ನ ಸ್ಥಾನಕ್ಕೆ ಚ್ಯುತಿಯಾಗುವ ಚಿಂತೆ, ಆತಂಕ ಪ್ರಾರಂಭವಾಗುತ್ತದೆ. ದ್ರೋಣಾಚಾರ್ಯರ ಬಗ್ಗೆ ಅನುಮಾನವೂ ಸಹ ಬರುತ್ತದೆ. ಇದನ್ನು ಅರಿತ ದ್ರೋಣಾಚಾರ್ಯರು ಅರ್ಜುನನ ಜೊತೆ ಕಾಡಿಗೆ ತೆರಳಿ ಏಕಲವ್ಯನನ್ನು ಭೇಟಿ ಮಾಡುತ್ತಾರೆ. ಗುರುಗಳನ್ನು ಕಂಡ ಏಕಲವ್ಯನಿಗೆ ಬಹಳ ಸಂತೋಷವಾಗುತ್ತದೆ. ಭಕ್ತಿ ಗೌರವಗಳಿಂದ ದ್ರೋಣಾಚಾರ್ಯರನ್ನು ಬರಮಾಡಿಕೊಳ್ಳುತ್ತಾನೆ. ಅವರ ಮಣ್ಣಿನ ವಿಗ್ರಹವನ್ನು ಸಹ ತೋರಿಸುತ್ತಾನೆ. ದ್ರೋಣಾಚಾರ್ಯರು ಏಕಲವ್ಯನ ಏಕಾಗ್ರತೆ, ಅವನ ವಿದ್ಯೆ, ಸ್ವಯಂ ಪ್ರೇರಣೆ ಬಗ್ಗೆ ಹೊಗಳುತ್ತಾರೆ ಹಾಗೂ ಕೊಂಡಾಡುತ್ತಾರೆ. ಏಕಲವ್ಯನಿಂದ ಬಲಗೈ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೇಳುತ್ತಾರೆ. ತನ್ನ ಬಿಲ್ಲುಗಾರಿಕೆಯ ಕೌಶಲ್ಯಕ್ಕೆ ಹಾನಿಯಾಗುತ್ತದೆ ಎಂಬ ಅಂಶವನ್ನು ತಿಳಿದೂ ಸಹ ಒಂದು ಕ್ಷಣವೂ ಚಿಂತಿಸದೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಕೊಡುತ್ತಾನೆ. ಇದು ವಿಶ್ವದಲ್ಲಿಯೇ ಅತಿ ಶ್ರೇಷ್ಠ ಗುರುಭಕ್ತಿಗೆ ನಿದರ್ಶನವಾಗಿದೆ. ಈ ಏಕಲವ್ಯನ ಪಾತ್ರದಿಂದ ನಾವು ಕಲಿಯಬೇಕಾದ ಅಂಶಗಳು ಯಾವುದೆಂದರೆ, ಮೊದಲನೆಯದಾಗಿ ಸ್ವಯಂ ಪ್ರೇರಣೆ, ಎರಡನೆಯದಾಗಿ ವಿದ್ಯೆಯನ್ನು ಕಲಿಯಲು ಇರಬೇಕಾದಂತಹ ನಿಷ್ಠೆ ಮತ್ತು ಅಪಾರ ಆಸಕ್ತಿ, ಮೂರನೆಯದಾಗಿ ಅಪಾರವಾದಂಥ ಗುರುಭಕ್ತಿ.
ಈ 3 ಅಂಶಗಳಿಗೆ ಸ್ವಯಂ ಪ್ರೇರಣೆ, ವಿದ್ಯೆಯನ್ನು ಕಲಿಯಲು ಇರಬೇಕಾದಂತಹ ಶ್ರದ್ಧೆ, ಆಸಕ್ತಿ ಮತ್ತು ಗುರುಭಕ್ತಿಗೆ ಏಕಲವ್ಯ ಪ್ರತೀಕ ಅಥವಾ ಸಂಕೇತ. ಸೆಲ್ಫ್ ಮೋಟಿವೇಶನ್ ಈಸ್ ದ ಬೆಸ್ಟ್ ಸ್ಟ್ರಾಟಜಿ ಟು ಅಚೀವ್ ಸಕ್ಸಸ್ ಐದರ್ ಇನ್ ಕೆರಿಯರ್ ಆರ್ ಲೈಫ್ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.